ಹಾಯ್ ಗಾಯ್ಸ್, ನಾನಿವತ್ತು ಬಂದಿದ್ದೇನೆ ಶ್ರೀ ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಖಿಲೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶ್ರೀ ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಶಾಕ್ ಆಗಬೇಡಿ, ನಾನು ಒಡಿಶಾದಲ್ಲಿರುವ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇಲ್ಲ, ನಮ್ಮ ಬೆಂಗಳೂರಿನ ಆಗ್ರಾದಲ್ಲಿರುವ ಶ್ರೀ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆಲಿ ಬಂದು ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಎಲ್ಲರೂ ಸೇರಿ ಇವಾಗ ಪೂರಿ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡೋಣ. ನಾವು ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ದೊಡ್ಡ ಗೋಪುರಗಳು ನಮಗೆ ಕಾಣಿಸ್ತವೆ. ಸ್ವಲ್ಪ ಹಂಗೆ ಮುಂದೆ ಹೋದರೆ ಒಂದು ಜಗನ್ನಾಥ ಸ್ವಾಮಿಯ ಸ್ಟಿಕ್ಕರ್ ಮಾಡಿರುವ ಒಂದು ಚಿತ್ರ ಕಾಣಿಸುತ್ತದೆ. ಅದು ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಈ ಜಗನ್ನಾಥ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ನಮ್ಮ ಬಾಸ್ ಆಂಜನೇಯ ಸ್ವಾಮಿಯ ದೇವಾಲಯವೂ ಕೂಡ ಇದೆ ಮತ್ತು 100ಕ್ಕೂ ಹೆಚ್ಚು ಅಡಿ ಉದ್ದದ ಆಂಜನೇಯ ಸ್ವಾಮಿಯ ಮೂರ್ತಿ ಕೂಡ ಅಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಒಳಗಡೆಗೆ ಹೋಗೋಣ. ದೇವಾಲಯದ ಒಳಗಡೆನೆ ಆಂಜನೇಯ ಪ್ರತಿಮೆಯ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಗರ್ಭಗುಡಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೊಂದು ವಿಗ್ರಹ ಪ್ರತಿಷ್ಠಾಪನೆ ಕಾಣಿಸ್ತದೆ. ನಂತರ ನಿಮಗೆ ಮುಂದೆ ದೇವರ ಶ್ರೀ ಜಗನ್ನಾಥ ಸ್ವಾಮಿಯ ಏನಿದೆ ವಿಗ್ರಹ ಮೂರ್ತಿಗಳು, ಅದನ್ನು ನಾವು ನೋಡ್ಬೋದು. ಜಗನ್ನಾಥ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಒಂದು ಚಿಕ್ಕ ನಂದಿ ಮೂರ್ತಿ ಕಾಣಿಸ್ತದೆ ನಿಮಗೆ. ಅದ್ರ ಮುಂದ್ಗಡೆನೆ ಒಂದು ಸುಂದರ ಶಿವಲಿಂಗ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಶಿವಲಿಂಗ. ಜಗನ್ನಾಥ ದೇವಾಲಯದಲ್ಲಿರುವ ಹಲವಾರು ದೇವರ ವಿಗ್ರಹಗಳನ್ನು ಮತ್ತು ಆ ದೇವಸ್ಥಾನದ ಸುತ್ತಲೂ ಇರುವ ಕೆಲವೊಂದು ಶಿಲ್ಪಕಲೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗೋಪುರಗಳು ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ನೋಡೋಣ ಬನ್ನಿ. ಇವಾಗ ನಾವು ನೋಡ್ತಾ ಇರೋದು ವರಾಹ ರೂಪದಲ್ಲಿರುವ ಒಂದು ದೇವರ ವಿಗ್ರಹವನ್ನು. ಶ್ರೀ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬರ್ತಿದ್ದಾಗೇ ನಮಗೆ ಪಕ್ಕದಲ್ಲೇ ಇರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯ ನಿಮಗೆ ಕಾಣಿಸ್ತದೆ, ನೀವು ನೋಡ್ತಾ ಇರ್ಬೋದು. ಈ ದೇವಾಲಯದಲ್ಲಿ ಆಂಜನೇಯನ ವಿಗ್ರಹ 100 ಅಡಿಗೂ ಕೂಡ ಜಾಸ್ತಿ ಎತ್ತರ ಇದೆ, ನೀವು ನೋಡ್ತಾ ಇರ್ಬೋದು. ಈ ದೇವಾಲಯಗಳೆರಡೂ ಜಗನ್ನಾಥ ಸ್ವಾಮಿ ದೇವಾಲಯ ಮತ್ತು ಈ ಅಭಯಾಂಜನೇಯ ಸ್ವಾಮಿ ದೇವಾಲಯ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇದೆ. ನೀವು ಕೂಡ ಒಂದು ಸಾರಿ ಈ ಜಾಗಕ್ಕೆ ಭೇಟಿ ಕೊಡಿ. ಈ ಎರಡೂ ದೇವಾಲಯಗಳು ಬೆಂಗಳೂರಿನ ಆಗ್ರಾದಲ್ಲಿ ಇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.